ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶ್ರೀ ಶಂಕರವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಸಹಸ್ರನಾಮ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ತಿಳಿದುಕೊಂಡು ಬರುತ್ತಿದ್ದೇವೆ. ಶ್ರೀ ಪರಾಶರ ಭಟ್ಟರ ಭಗವದ್ಗುಣ ದರ್ಪಣ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ತಿಳಿಯುತ್ತಿದ್ದೇವೆ. ಆ ಕ್ರಮದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 62ನೇ ಶ್ರೀನಾಮ ತ್ರಿಕಕುದ್ಧಾಮಃ ಎಂಬುದು. ಪರಮಾತ್ಮನನ್ನು ಶ್ರೀ ವಿಷ್ಣು ಸಹಸ್ರನಾಮವು ತ್ರಿಕಕುದ್ಧಾಮ್ನೇ ನಮಃ ಎಂದು ಕೊಂಡಾಡುತ್ತೆ. ಈ ಒಂದು ಶಬ್ದಕ್ಕೆ ಅರ್ಥವೇನೆಂದರೆ, ತ್ರಿಪಾದ್ ವಿಭೂತಿ ತ್ರಿಕಕುತ್ ಸೈವ ಸ್ಥಾನಂ ವಿಶೇಷತಃ ಯಸ್ಯ ಸಹ ತ್ರಿಕಕುದ್ಧಾಮ ಯತ್ವಾ ತ್ರಿಯುಗ ಧರ್ಮವಾನ್ ಎಂದು ಶ್ರೀ ಪರಾಶರ ಭಟ್ಟರು ಇದಕ್ಕೆ ನಿರುಕ್ತವನ್ನು ಹೇಳ್ತಾರೆ. ನೋಡಿ, ಈ ಒಂದು ಶಬ್ದದಲ್ಲಿ ತ್ರಿ ಎಂಬ ಶಬ್ದ ಇದೆ. ತ್ರಿ ಅಂದರೆ 3 ಅಂತ ಅರ್ಥ. ಏಕಂ ದ್ವೇ ತ್ರೀಣಿ ಎಂದು ನಾವು ಸಂಸ್ಕೃತದಲ್ಲಿ 3 ಹೇಳ್ತೀವಿ. 1 ಎಂದು ಹೇಳುವುದಕ್ಕೆ ಏಕಂ, 2 ಎಂದು ಹೇಳುವುದಕ್ಕೆ ದ್ವೇ, 3 ಎಂದು ಹೇಳುವುದಕ್ಕೆ ತ್ರೀಣಿ ಎಂಬ ಶಬ್ದವನ್ನು ಸಂಸ್ಕೃತ ಭಾಷೆಯಲ್ಲಿ ನಾವು ಪ್ರಯೋಗ ಮಾಡ್ತೇವೆ. ವಾಸ್ತವಿಕವಾಗಿ ನೋಡಿದ್ರೆ ಈ 3 ಎಂಬ ಸಂಖ್ಯೆಯಲ್ಲಿ ಆಧ್ಯಾತ್ಮ ಅಡಗಿರೋದನ್ನು ನಾವು ಗಮನಿಸಬಹುದು. 3 ಅನ್ನೋದು ಎಷ್ಟು ಜ್ಞಾನವನ್ನು ನಮಗೆ ಕೊಡುತ್ತೆ ನೋಡಿ. ತ್ರಿಗುಣ ಎಂದು ಹೇಳುತ್ತೇವೆ. 3 ಗುಣಗಳು ಅದ್ಯಾವುದು ಅಂದರೆ ಸತ್ವ, ರಜಸ್ಸು ಮತ್ತು ತಮಸ್ಸು. ಸಾಮಾನ್ಯವಾಗಿ ಸಂಸಾರ ಎಂಬ ಶಬ್ದ ಇದೆ ನೋಡಿ. ಸಂಸಾರ ಮಂಡಲದಲ್ಲಿ ಕಷ್ಟಪಡುತ್ತಿರುವಂತಹ ಜೀವಕೋಟಿಗಳು ಎಂದು ಹೇಳಿದ್ರೆ, ಈ ಸಂಸಾರ ಅನ್ನೋ ಶಬ್ದಕ್ಕೆ ಅರ್ಥವೇನು? ಇದನ್ನು ಹೇಳಬೇಕಾದ್ರೆ ಶಾಸ್ತ್ರಗಳು ಹೇಳುತ್ತೆ ತ್ರಿಗುಣಗಳೇ ಸಂಸಾರ ಎಂಬುದು. ಈ 3 ಗುಣಕ್ಕೆ ಒಳಪಟ್ಟಿರುವವರು ನಾವು. ಈ ಗುಣಕ್ಕೆ ಅತೀತನಾದವನು ಪರಮಾತ್ಮನು. ಆದರೆ ಈ 3 ಗುಣಗಳು ನಮಗೆ ಹಿಂಸೆ ಮಾಡುತ್ತೆ ನೋಡಿ. ಸತ್ವ, ರಜಸ್ಸು ಮತ್ತು ತಮಸ್ಸು. ಈ ಸತ್ವಗುಣ ಅಂದರೆ ಏನು? ಮನಸ್ಸು ಸ್ವಲ್ಪ ಶುದ್ಧವಾಗಿರಬೇಕಾದ್ರೆ, ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಎಂಬ ಮನಸ್ಸು ಏರ್ಪಟ್ಟಾಗ, ಅಥವಾ ಮನೆಯಲ್ಲಿ ಒಂದು ಸಾತ್ವಿಕವಾದ ಮನೋಭಾವನೆ ಏರ್ಪಟ್ಟು ಎಲ್ಲರೂ ಕ್ಷೇಮವಾಗಿರಬೇಕು ಎಂಬ ಭಾವನೆಗಳು ಮನಸ್ಸಿನಲ್ಲಿ ಬಂದಾಗ ಅದನ್ನು ಸತ್ವಗುಣ ಅಂತ ಕರೀತಾರೆ. ಸತ್ವಗುಣ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ. ನಾವು ಕೋಪ ಮಾಡಿಕೊಂಡು ಒಬ್ಬರನ್ನ ಬಡಿಬೇಕು, ಇನ್ನೊಬ್ಬರನ್ನ ಹೊಡಿಬೇಕು ಅಂತ ಹೇಳಿ ತುಂಬ ವಿಕಾರವಾದ ಮನಸ್ತತ್ವವನ್ನು ಪಡ್ಕೊಂಡಿದ್ದರೆ ಅದನ್ನು ರಜೋಗುಣ ಅಂತ ಕರೀತಾರೆ. ನಾವು ತಿಂದುಂಡು ಮಲಗಿದರೆ ಅದು ತಮೋಗುಣ, ಸ್ವಲ್ಪ ಆಲಸ್ಯದಿಂದಿದ್ದರೆ ಅದು ತಮೋಗುಣ. ಇದನ್ನು 3 ಗುಣಗಳು, ತ್ರಿಗುಣಗಳು ಎಂದು ಕರೆಯುತ್ತೇವೆ. ಅದೇ ರೀತಿ ತ್ರಿಕರಣಗಳು, ಇದು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಕಾಯ, ವಾಚ, ಮನಸ. ನೋಡಿ, ನಾವು ಕಾಯಕವಾದ ಕೈಂಕರ್ಯವನ್ನು ದೇವಸ್ಥಾನದಲ್ಲಿ ಮಾಡಬಹುದು. ಯಾವುದಾದ್ರೂ ಒಂದು ವಿಧವಾದ ಕೈಂಕರ್ಯವನ್ನು ನಾವು ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ತ್ರಿಕರಣಗಳಿಂದಲೂ ಪರಮಾತ್ಮನನ್ನು ನಾವು ಕೊಂಡಾಡಬೇಕು. ತ್ರಿಕರಣಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ನಾವು ಕಾಯಕವಾದ ಕೈಂಕರ್ಯವನ್ನು ಮಾಡಬೇಕು. ವಾಚಿಕವಾದ ಕೈಂಕರ್ಯ ಅಂದರೆ ಮಾತಿನ ಮೂಲಕ ಪರಮಾತ್ಮನನ್ನು ಸ್ತೋತ್ರ ಮಾಡೋದು, ಅಥವಾ ಪರಮಾತ್ಮನಿಗೆ ಸಂಬಂಧಿಸಿರುವಂತಹ ದಿವ್ಯ ಪ್ರಬಂಧಗಳನ್ನು ಅನುಸಂಧಾನ ಮಾಡೋದು, ಅಥವಾ ಪರಮಾತ್ಮನ ಕೀರ್ತನೆಯನ್ನು ಮಾಡುವುದು, ಇದೆಲ್ಲ ವಾಚಿಕವಾದ ಕೈಂಕರ್ಯ. ಮನಸ್ಸಿನಲ್ಲಿ ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹವನ್ನು ಧ್ಯಾನಿಸುವುದು, ಇದು ಮಾನಸಿಕವಾದ ಕೈಂಕರ್ಯ. ನೋಡಿ, ಮನಸ್ಸಿನಲ್ಲಿ ದೇವರ ಅದ್ಭುತವಾದ ಸುಂದರಯುತವಾದ ದಿವ್ಯ ಮಂಗಳ ಮೂರ್ತಿಯನ್ನು ಧ್ಯಾನ ಮಾಡುತ್ತಲೇ, ಮಾತಿನ ಮೂಲಕ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಲೇ, ಕಾಯದ ಮೂಲಕ ಅವನಿಗೆ ಅರ್ಚನೆ ಮಾಡೋದು ಅಥವಾ ಅಭಿಷೇಕ ಮಾಡೋದು, ಈ ತ್ರಿಕರಣಗಳಿಂದಲೂ ಪರಮಾತ್ಮನನ್ನು ಸಂತೋಷಪಡಿಸಬೇಕು ಎಂದು ನಮಗೆ ಶಾಸ್ತ್ರ ವಿಧಿಸತ್ತೆ. ಅದನ್ನು 3 ಕರಣಗಳು. ಜೊತೆಗೆ ತಾಪತ್ರಯ ಎಂಬುದು 3. ನೋಡಿ, ನಮಗೆ ಬರುವಂತಹ ತಾಪ ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕವೆಂಬ 3 ವಿಧವಾದ ತಾಪಗಳು. ಇದನ್ನು ತಾಪತ್ರಯ ಅಂತ ಕರೀತಾರೆ. ನಮ್ಮ ದೇಹಕ್ಕೇನಾದರೂ ಒಂದು ತಾಪವೇರ್ಪಟ್ಟರೆ, ನಮಗೆ ನೆಗಡಿಯೋ ಅಥವಾ ಜ್ವರವೋ, ದೇಹಕ್ಕೆ ಸಂಬಂಧಿತವಾದ ತಾಪಗಳು, ಇದನ್ನು ಆಧ್ಯಾತ್ಮಿಕವಾದ ತಾಪ ಅಂತ ಹೇಳ್ತಾರೆ. ನಮ್ಮ ಸುತ್ತಲೂ ಪ್ರಪಂಚ ಇದರಿಂದ ನಮಗೆ ಏರ್ಪಟ್ಟಾಗ ಒಂದು ತಾಪ, ಅದನ್ನು ಆದಿಭೌತಿಕ ಅಂತ ಕರೀತಾರೆ. ದೇವತೆಗಳಿಂದ ನಮಗೇನಾದರೂ ತೊಂದರೆ ಏರ್ಪಟ್ಟರೆ ಅದನ್ನು ಆದಿದೈವಿಕವಾದ ತಾಪ ಎಂದು ಕರೆಯುತ್ತಾರೆ. ಇದು 3 ತಾಪತ್ರಯಗಳು. ಜೊತೆಗೆ ಮತ್ತೊಂದು ತ್ರಿಕರಣ ಇದೆ, ಅದು ತನು, ಮನ ಮತ್ತು ಧನ. ಇದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಮೊದಲು ಮನಸ್ಸನ್ನು ಕೊಡಬೇಕು, ಜೊತೆಗೆ ತನು ಅಂದರೆ ಈ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ದೇಹದಲ್ಲಿರುವಂತಹ ಸರ್ವ ಇಂದ್ರಿಯಗಳನ್ನು ದೇವರಿಗೆ ಸಮರ್ಪಿಸುವುದು, ನಾವು ಸಂಪಾದನೆ ಮಾಡಿರುವಂತಹ ಯತ್ಕಿಂಚಿತ್
ಧನವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು. ದೇವಸ್ಥಾನದಲ್ಲಿ ಯಾವ ಕೈಂಕರ್ಯ ಮಾಡಬೇಕು ಅಂತ ಕೆಲವರು ಕೇಳ್ತಾರೆ. ತನು ಮನ ಧನವನ್ನು ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತೆ. ನೋಡಿ, ತನು ಅಂದರೆ ಇಂದ್ರಿಯಗಳು. ಕಣ್ಣಿನ ಮೂಲಕ ದೇವರ ಅದ್ಭುತವಾದ ಅಲಂಕಾರವನ್ನು ದರ್ಶನ ಮಾಡೋದು, ಅಥವಾ ನಮಗೆ ಇಂದ್ರಿಯಗಳು ಅದನ್ನು ದೇವರಿಗೆ ವಿನಿಯೋಗ ಮಾಡುವುದು. ಜೊತೆಗೆ ಮನಸ್ಸನ್ನು ಕೊಟ್ಟು ಧನವನ್ನು ನಾವು ಸಂಪಾದನೆ ಮಾಡಿರುವಂತಹ ಅವನೇ ಕೊಟ್ಟಿರುವಂತಹ ಧನವನ್ನು ಅವನಿಗೆ ನೀಡುವುದು. ಇದು ತನು ಮನ ಧನ. ಜೊತೆಗೆ 3 ನಾಡಿಗಳನ್ನು ನಾವು ಗಮನಿಸಬಹುದು. ನೋಡಿ, ಇದನ್ನು ತ್ರಿನಾಡಿ ಅಂತ ಕರೀತಾರೆ. ಅದು ಇಡ, ಪಿಂಗಳ ಮತ್ತು ಸುಷುಮ್ನ ಎಂದು ಕರೆಯಲ್ಪಡುವಂತಹ 3 ನಾಡಿಗಳು. ರಹಸ್ಯತ್ರಯ ಎಂದು 3. ನೋಡಿ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪಂಚಸಂಸ್ಕಾರವನ್ನು ಮಾಡಿದ ನಂತರ ಈ ರಹಸ್ಯತ್ರಯವನ್ನು ಆಚಾರ್ಯರು ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ನಾವು ಜನ್ಮ ಪಡ್ಕೊಂಡಿದ್ದೀವಿ, ಪರಮಾತ್ಮನನ್ನು ಪಡೆದುಕೊಳ್ಳಬೇಕು ಎಂಬ ಆಸೆ ಇದೆ. ಅದಕ್ಕೆ ಒಂದೇ ಮಾರ್ಗ ಏನು ಅಂದರೆ ಇದು ರಹಸ್ಯತ್ರಯವೇ. ಇದು ರಹಸ್ಯ ಎಂದು ಕರೆಯಲ್ಪಡುವಂತಹ 3 ಮಂತ್ರಗಳು. ಅದು ನಾವು ಜಪ ಮಾಡಿ ಪರಮಾತ್ಮನಿಗೋಸ್ಕರ ಈ ಜೀವನವನ್ನು ಮುಡಿಪಾಗಿಟ್ಟರೆ ತನ್ಮೂಲಕ ನಾವು ಮೋಕ್ಷವನ್ನು ಪಡೆದುಕೊಳ್ಳಬಹುದು. ಇದು ರಹಸ್ಯತ್ರಯ. ಮೊದಲನೇ ರಹಸ್ಯ ಯಾವುದು ಅಂದರೆ ಅದು ಅಷ್ಟಾಕ್ಷರ ಮಹಾಮಂತ್ರ. ಇದು ಬದರಿಕಾಶ್ರಮದಲ್ಲಿ ನರರೂಪಿಯಾದ ನಾರಾಯಣನಿಗೆ ನಾರಾಯಣ ರೂಪಿಯಾದ ನಾರಾಯಣನು ಉಪದೇಶ ಮಾಡಿರುವಂತಹ ದಿವ್ಯವಾದ ಮಂತ್ರ. ಈ ಮಂತ್ರದಲ್ಲಿ 8 ಅಕ್ಷರಗಳಿರುತ್ತೆ. 8ರಲ್ಲಿ ಸಕಲ ತತ್ವಗಳು ಅಡಗಿದೆ. 8ರಲ್ಲಿ ಅಡಗದೇ ಇರುವಂತಹದ್ದು ಯಾವುದೂ ಇಲ್ಲ, 8ಗೆ ಎಟುಕದೇ ಇರುವಂತಹದ್ದು ಯಾವುದೂ ಇಲ್ಲ ಎಂದು ಆಚಾರ್ಯರು ಅಷ್ಟಾಕ್ಷರ ಮಹಾಮಂತ್ರವನ್ನು ಕೊಂಡಾಡ್ತಾರೆ. ಪಂಚಸಂಸ್ಕಾರ ಮಾಡಿಕೊಂಡ ನಂತರ ಶಿಷ್ಯನಾದವರು ಆಚಾರ್ಯನಿಂದ ಈ ಅಷ್ಟಾಕ್ಷರ ಮಹಾಮಂತ್ರವನ್ನು ಉಪದೇಶವಾಗಿ ಪಡ್ಕೊಂಡು ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡಿದ ನಂತರ ಅಷ್ಟಾಕ್ಷರ ಮಹಾಮಂತ್ರವನ್ನು ಜಪಿಸಬೇಕು ಎಂಬ ವಿಧಿ ಇದೆ. ಈ ಅಷ್ಟಾಕ್ಷರ ಮಂತ್ರದಲ್ಲೇ ನಮಗೆ ಸಕಲ ಶಾಸ್ತ್ರಗಳ ಸಾರ ಇದೆ. ಈ ಜೀವ ಎಂದು ಕರೆಯಲ್ಪಡುವಂತಹ ನಾವು, ಈ ಆತ್ಮ ಪರಮಾತ್ಮನ ಶೇಷ ಸಂಭೂತ ಎಂಬ ದಿವ್ಯವಾದ ಜ್ಞಾನ ಅಷ್ಟಾಕ್ಷರ ಮಹಾಮಂತ್ರದಲ್ಲಿದೆ. ಪರಮಾತ್ಮನಿಗೆ ಸಂಬಂಧಿಸಿರುವಂತಹವನು ಈ ಜೀವನು, ಪರಮಾತ್ಮನಿಗೆ ಮಾತ್ರ ಇರತಕ್ಕವನು ಈ ಜೀವನು ಎಂದು ನಾವು ಅಷ್ಟಾಕ್ಷರ ಮಹಾಮಂತ್ರದಿಂದ ತಿಳಿದುಕೊಳ್ಳಬಹುದು. ಇದು ರಹಸ್ಯತ್ರಯದಲ್ಲಿ ಮೊದಲನೇ ರಹಸ್ಯ. ಎರಡನೇದು ಯಾವುದು ಅಂದರೆ ಲಕ್ಷ್ಮೀ ಎಂದು ಕರೆಯಲ್ಪಡುವಂತಹ ಸಾಕ್ಷಾತ್ ಸಿರಿದೇವಿ. ಆ ಸಿರಿದೇವಿಗೆ ಭಗವಂತನು ಉಪದೇಶ ಮಾಡಿರುವಂತಹ ಶರಣಾಗತ ಸಾರವಾಗಿರುವಂತಹ ದಿವ್ಯವಾದ ಮಂತ್ರ ಅದು ದ್ವಯಮಂತ್ರ. ಈ ದ್ವಯಮಂತ್ರವನ್ನು ಪಂಚಸಂಸ್ಕಾರ ಪಡೆದುಕೊಂಡ ನಂತರ ಆಚಾರ್ಯರು ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ದ್ವಯಮಂತ್ರವನ್ನು ಕೂಡ ನಾವು ಅನುಸಂಧಾನ ಮಾಡಬೇಕು. ಇದರಲ್ಲಿ ಶರಣಾಗತಿ ಎಂಬ ತತ್ವವನ್ನು ಪರಮಾತ್ಮ ತೋರಿಸಿದ್ದಾನೆ. ಅಂದರೆ ಪರಮಾತ್ಮನಿಗೆ ನಾವು ಶರಣಾಗಬೇಕು. ಪರ ಸೌಶೀಲ್ಯ ಸೌಲಭ್ಯ ಮೊದಲಾದ ಗುಣಗಳಿಂದ ಕೂಡಿದಂತಹ ಪರಮಾತ್ಮನನ್ನು ಶರಣು ಹೊಂದುವುದೇ ಕಲಿಯುಗದಲ್ಲಿ ಅಥವಾ ಯಾವುದೇ ಯುಗದಲ್ಲಿ ಸುಲಭವಾದ ಉಪಾಯ ಎಂದು ನಮಗೆ ಆ ದ್ವಯಮಂತ್ರದಿಂದ ಗೊತ್ತಾಗತ್ತೆ. ಈ ಮಂತ್ರ ಎರಡನೇ ರಹಸ್ಯ. ಮೂರನೇ ರಹಸ್ಯ ಯಾವುದು ಅಂದರೆ ಅರ್ಜುನನನ್ನು ನೆಪ ಮಾಡಿ ಲೋಕಕ್ಕೆ ಸಂದೇಶವನ್ನು ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ. ಅದನ್ನು ಚರಮಶ್ಲೋಕ ಅಂತ ಹೇಳ್ತಾರೆ. ಆ ಶ್ಲೋಕದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂದು ಅರ್ಜುನನ್ನುದ್ದೇಶಿಸಿ ಕೃಷ್ಣ ಹೇಳ್ತಾನೆ. ಶುಚಃ ಅಂದರೆ ಶೋಕಿಸಬೇಡ ಅಂತ ಅರ್ಥ. ಯಾರಿಗೆ ಶೋಕ ಇಲ್ಲ ಹೇಳಿ? ಪ್ರತಿಯೊಬ್ಬರೂ ಸಂಸಾರದಲ್ಲಿ ದುಃಖ ಪಡ್ತಾರೆ. ನಮಗೆ ದುಃಖವೆಲ್ಲ ಪರಿಹಾರವಾಗಬೇಕಾದ್ರೆ ಭಗವಂತನಿಗೆ ಶರಣಾಗತಿ ಮಾಡಬೇಕು. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಬೇಕಾದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಎಂದು ಹೇಳ್ತಾನೆ. ಸಕಲ ಧರ್ಮಗಳನ್ನು ನನಗೆ ಸಮರ್ಪಣೆ ಮಾಡು. ನಾವು ಯಾವುದೋ ಒಂದು ಕರ್ಮ ಮಾಡಿರ್ತೀವಿ, ಶ್ರದ್ಧೆಯಿಂದ ನಾವು ಮಾಡಿರುವಂತಹ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಿಸಿ ಬಿಡಬೇಕು. ಫಲಕ್ಕೋಸ್ಕರ ನಾವು ಸತ್ಕರ್ಮಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಫಲ ಸಿಗತ್ತೋ ಸಿಗೋದಿಲ್ವೋ ಅದು ಪರಮಾತ್ಮ ಕೊಡ್ತಾನೆ. ಆದರೆ ಪರಮಾತ್ಮನನ್ನು ಉದ್ದೇಶಿಸಿ ಭಗವತ್ ಪ್ರೀತ್ಯರ್ಥವಾಗಿ ನಾವು ಕರ್ಮಗಳನ್ನು ಆಚರಣೆ ಮಾಡಿದರೆ ಅದಕ್ಕಿಂತಲೂ ಉತ್ತಮವಾದದ್ದು ಇನ್ನೊಂದಿಲ್ಲ. ನೋಡಿ, ಶರಣಾಗತಿ ಮಾಡಬೇಕು ದೇವರಿಗೆ. ಮಾಡಿದ ನಂತರ ಎಲ್ಲ ಸತ್ಕರ್ಮಗಳನ್ನು ಆಚರಣೆ ಮಾಡಬೇಕು. ಈ ಕರ್ಮಗಳನ್ನು ಆಚರಿಸಬೇಕಾದರೆ ಭಗವಂತನನ್ನು ಫಲವಾಗಿ ಭಾವಿಸಬೇಕು. ಭಗವಂತರ ಪ್ರೀತ್ಯರ್ಥಕ್ಕಾಗಿ, ಅವನ ಪ್ರೀತಿಗಾಗಿ, ಅವನಿಗೋಸ್ಕರ ನಾವು ಸತ್ಕರ್ಮಗಳನ್ನು ಆಚರಿಸಬೇಕು ಎಂದು ಈ ಒಂದು ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದರಿಂದ ನಿನಗೆ ಮೋಕ್ಷ ಲಭ್ಯವಾಗತ್ತೆ. ಮಾಂ ಏಕಂ ಶರಣವ್ರಜ ಎಂದು ಹೇಳುವುದರ ಮೂಲಕ ನನ್ನೊಬ್ಬನನ್ನೇ ನೀನು ಶರಣಾಗತಿ ಮಾಡು ಎಂದರೆ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನೇ ಪರಬ್ರಹ್ಮ ಎಂದು ಕೃಷ್ಣ ಪರಮಾತ್ಮ ಹೇಳ್ತಾನೋ ಇಲ್ವೋ. ನಾನು ಅಂದರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಸಹಿತನಾದ ನಾರಾಯಣನನ್ನು ನಾವು ಶರಣಾಗತಿ ಮಾಡಿದ್ರೆ ಮೋಕ್ಷವೆಂಬ ಉತ್ತಮವಾದ ಫಲವನ್ನು ನಾವು ಪಡೆದುಕೊಳ್ಳಬಹುದು ಎಂದು ಚರ್ಮಶ್ಲೋಕ ಹೇಳುತ್ತೆ. ಈ ಚರ್ಮಶ್ಲೋಕ ರಹಸ್ಯತ್ರಯದಲ್ಲಿ ಮೂರನೇ ರಹಸ್ಯ. ಇದನ್ನು ಆಚಾರ್ಯರು ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ಪ್ರತಿನಿತ್ಯ ಈ ರಹಸ್ಯತ್ರಯಗಳನ್ನು
ಶಿಷ್ಯನು ಬಿಡದೆ ಜಪಿಸಬೇಕು ಎಂದು ನಮಗೆ ಶಾಸ್ತ್ರ ತೋರಿಸುತ್ತೆ. ಜೊತೆಗೆ 3 ಕಾಲಗಳಿದೆ ನೋಡಿ, ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ. ತ್ರಿವರ್ಗ ಎಂದು ಕರೆಯಲ್ಪಡುವಂತಹ 3 ವರ್ಗ, ಇದು ಧರ್ಮ, ಅರ್ಥ, ಕಾಮ, ಈ 3 ಪುರುಷಾರ್ಥಗಳು ತ್ರಿವರ್ಗ ಎಂದು ಕರೆಯುತ್ತಾರೆ. ಅಪವರ್ಗವೆಂಬುದು ಮೋಕ್ಷ. ನೋಡಿ, ನಮಗೆ ಪುರುಷಾರ್ಥಗಳು 4. ನಾವು ಜೀವನದಲ್ಲಿ ಏನಾದರೂ ಅನುಭವಿಸಬೇಕು ಅಂದರೆ ಪುರುಷಾರ್ಥ ಏನು? ಆ ಪುರುಷಾರ್ಥಗಳನ್ನು 4 ಎಂದು ನಮಗೆ ಶಾಸ್ತ್ರ ಹೇಳುತ್ತೆ. ಮೊದಲನೆಯದು ಧರ್ಮ. ಈ ಧರ್ಮ ಸಂಪಾದನೆ ಮಾಡಬೇಕು. ಧರ್ಮಾತ್ ಅರ್ಥ, ಧರ್ಮ ತಿಳಿದು ಧರ್ಮ ಮಾರ್ಗದಲ್ಲಿ ಅರ್ಥ ಸಂಪಾದನೆ ಮಾಡಬೇಕು. ಹಾಗೆ ಧರ್ಮ ತಿಳಿದು ಅರ್ಥ ಸಂಪಾದನೆ ಮಾಡಿದ ನಂತರ ಕಾಮನೆಗಳನ್ನು ಅನುಭವಿಸಬೇಕು. ಇದು 3 ಧರ್ಮದ ಆಧಾರವಾಗಿ ನಡೆದಾಗ ಮಾತ್ರ ಮೋಕ್ಷಕ್ಕೆ ಅಧಿಕಾರಿಯಾಗ್ತಾನೆ ನೋಡಿ. ಆಮೇಲೆ ಅವನಿಗೆ ಮೋಕ್ಷ ಎಂಬ ಜ್ಞಾನ ಏರ್ಪಡತ್ತೆ. ಮೋಕ್ಷಕ್ಕೆ ಹೋಗಬೇಕು ಎಂಬುದು ಅವನ ಮನಸ್ಸಿನಲ್ಲಿ ಮೂಡುವಂತಹ ಒಂದು ಭಾವನೆ. ಅದು ಧರ್ಮವೇ ಇಲ್ಲದೇ ಇದ್ದರೆ ಯಾರಿಗೂ ಮೋಕ್ಷ ಹೋಗಬೇಕು ಎಂಬ ಭಾವನೆ ಬರೋದೇ ಇಲ್ಲ ನೋಡಿ. ಮೊದಲು ಧರ್ಮ ಇರಬೇಕು, ಧರ್ಮಾಧಾರಿತವಾದ ಅರ್ಥ ಸಂಪಾದನೆ. ಈ ಕಾಲದಲ್ಲಿ ಈ ಧರ್ಮ ಬಿಟ್ಟು ಬರೀ ಅರ್ಥ ಸಂಪಾದನೆ, ಬರೀ ಕಾಮವೆಂಬ ಪುರುಷಾರ್ಥವನ್ನೇ ಹುಡ್ಕೊಂಡು ಹೋಗೋದ್ರಿಂದಲೇ ಇಷ್ಟೆಲ್ಲ ಒಂದು ಕಷ್ಟ ನಷ್ಟಗಳನ್ನು ನಾವು ಅನುಭವಿಸಬೇಕಾದ ಒಂದು ಪರಿಸ್ಥಿತಿ ಏರ್ಪಟ್ಟಿದೆ. ಒಬ್ಬ ಮನುಷ್ಯ ಸುಖವಾಗಿರಬೇಕು ಅಂದರೆ ಮೊದಲು ಧರ್ಮವನ್ನು ತಿಳ್ಕೊಳ್ಬೇಕು, ಧರ್ಮಾಧಾರಿತವಾದ ಅರ್ಥ ಸಂಪಾದನೆ ಇರಬೇಕು. ಇಲ್ಲದೆ ಹೋದರೆ ಅವನಿಂದ ಪ್ರಪಂಚಕ್ಕೂ ಕ್ಷೇಮವಾಗೋದಿಲ್ಲ, ಅವನೂ ಕೂಡ ಇಹಲೋಕದಲ್ಲಿ ಯಾವುದೇ ವಿಧವಾದ ಪರಮ ಸೌಖ್ಯವನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಇಹಲೋಕದಲ್ಲಿ ನಾವು ಸುಖವಾಗಿದ್ದು ಸದ್ಗತಿಯನ್ನು ಪಡ್ಕೊಳ್ಬೇಕಾದ್ರೆ ಧರ್ಮಾಧಾರಿತವಾದ ಅರ್ಥ ಸಂಪಾದನೆ ಎಂಬುದು ತುಂಬ ಮುಖ್ಯ. ನಾವು ವಿವೇಕವನ್ನು ಬಳಸಿಕೊಂಡು ಯಾವುದು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಇತ್ಯಾದಿಗಳನ್ನು ಸರಿಯಾಗಿ ತಿಳಿದುಕೊಂಡ ನಂತರ ತನ್ಮೂಲಕ ಅರ್ಥ ಸಂಪಾದನೆ ಮಾಡಬೇಕು. ಧರ್ಮ ಬಿಟ್ಟು ಬರೀ ಅರ್ಥಕಾಮ ಪರರಾಗಿದ್ದರೆ ನಮಗೆ ಇಹಲೋಕದಲ್ಲೂ ಕ್ಷೇಮ ಬರೋದಿಲ್ಲ, ಅಂತಿಮ ಗತಿಯೂ ಸರಿಯಾಗಿ ಸಿಗುವುದಿಲ್ಲ ಎಂಬುದು ನಾವು ತಿಳ್ಕೊಳ್ಬೇಕು. ಈ ಧರ್ಮ, ಅರ್ಥ, ಕಾಮವೆಂಬುದು 3 ವರ್ಗ, ಇದನ್ನು ತ್ರಿವರ್ಗ ಅಂತ ಕರೀತಾರೆ. ಆಮೇಲೆ ಅಕ್ಷರತ್ರಯ, ಇದು ನೋಡಿ ತುಂಬ ಮುಖ್ಯವಾದ ಪ್ರಣವ ಎಂಬ ಒಂದು ಅಕ್ಷರ ಇದೆ. ಇದು ಸಕಲ ವೇದಗಳ ಸಾರವಾಗಿದೆ ನೋಡಿ. ಪ್ರಪಂಚ ಪೂರ್ತಿ ಪ್ರಣವವೇ ಇದೆ. ನಾದ ಎಂದು ಕರೆಯಲ್ಪಡುವಂತಹ ಈ ಪ್ರಣವ, ಈ ಪ್ರಣವದಲ್ಲಿ 3 ಅಕ್ಷರಗಳು ಅಕಾರ, ಉಕಾರ ಮತ್ತು ಮಕಾರ. ಈ ಅಕಾರ ಅ ಅಂದರೆ ಅದು ಪರಮಾತ್ಮನನ್ನು ಹೇಳುತ್ತೆ, ಉ ಎಂದರೆ ಅದು ಲಕ್ಷ್ಮೀದೇವಿಯನ್ನು ಹೇಳುತ್ತೆ, ಮ ಅಂದರೆ ಅದು ಜೀವನನ್ನು ಹೇಳುತ್ತೆ ನೋಡಿ. ಅಕಾರ ಶಬ್ದ ವಾಚ್ಯನಾದವನು ಪರಮಾತ್ಮನಾದ ಶ್ರೀಮನ್ನಾರಾಯಣನು, ಉಕಾರ ಶಬ್ದ ವಾಚ್ಯಳಾದವಳು ಲಕ್ಷ್ಮೀದೇವಿ, ಮಕಾರ ಶಬ್ದ ವಾಚ್ಯನಾದವನು ಜೀವ ಅಂದರೆ ನಾವು. ಇದನ್ನು ವಾಲ್ಮೀಕಿ ಮಹರ್ಷಿ ಶ್ರೀಮದ್ ರಾಮಾಯಣದಲ್ಲಿ ಅದ್ಭುತವಾಗಿ ರಾಮಚಂದ್ರನ ವನವಾಸ ಕಾಲವನ್ನು ವರ್ಣಿಸಬೇಕಾದ್ರೆ ತೋರಿಸ್ತಾರೆ ನೋಡಿ. ಅಗ್ರತಃ ಪ್ರಯಯೌ ರಾಮ ಸೀತಾ ಮಧ್ಯೆ ಸುಮಧ್ಯಮ ಪೃಷ್ಠತಸ್ತು ಧನುಷ್ಪಾಣಿ ಲಕ್ಷ್ಮಣೋನು ಜಗಾಮಹ ಎಂದು ವಾಲ್ಮೀಕಿ ಮಹರ್ಷಿ ರಾಮಾವತಾರವನ್ನು ವರ್ಣಿಸ್ತಾರೆ ನೋಡಿ. ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾನೆ ಶ್ರೀರಾಮಚಂದ್ರ. ಮೊದಲು ರಾಮ ಹೊರಡ್ತಾನೆ, ರಾಮನ ಹಿಂದೆ ಸೀತಾದೇವಿ ಹೊರಡುತ್ತಾಳೆ, ಸೀತಾದೇವಿಯ ಹಿಂದೆ ಲಕ್ಷ್ಮಣಸ್ವಾಮಿ ಇದ್ದಾನೆ. ಇದು ಹೇಗಿದೆ ಎಂದರೆ ಕಾಡಿನಲ್ಲಿ ಪ್ರಣವ ಸ್ವರೂಪವೇ ಸಂಚಾರ ಮಾಡುತ್ತಿದೆಯೇನೋ ಎಂಬಂತಿದೆ. ಅಕಾರ, ಉಕಾರ, ಮಕಾರ 3 ಅಕ್ಷರಗಳು ಕಾಡಿನಲ್ಲಿ ಸಂಚಾರ ಮಾಡುತ್ತಿದೆಯೇನೋ ಎಂಬಂತೆ ಕಾಣಿಸುತ್ತದೆ ಎಂದು ವಾಲ್ಮೀಕಿ ಮಹರ್ಷಿ ತುಂಬ ಅದ್ಭುತವಾಗಿ ಅದನ್ನು ಕೊಂಡಾಡ್ತಾರೆ.